ಸಾಕಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಅಸ್ಥಿಪಂಜರಕ್ಕಾಗಿ ಶೋಧ ಯಾವ ರೀತಿ ಸಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಂತ. ಈಗ AC ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ಕಾರ್ಯಾಚರಣೆ ಶುರು ಆಗಿದೆ. ಎಲ್ ಶೇಪಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಅಗಿತ ಶುರುವಾಗಿದೆ. ಯಂತ್ರಗಳನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಈತ ಹಲವಾರು ಪಾಯಿಂಟ್ಗಳನ್ನು ತೋರಿಸ್ತಾ ಇದ್ದಾನೆ. ಇಲ್ಲಿಂದ ಉತ್ತರದ ದಿಕ್ಕಿನಲ್ಲಿ, ಆ ಕಡೆಗೆ ಬಾಹುಬಲಿ ಇರೋ ಕಡೆಗೆ, ಇದೆಲ್ಲದೂ ಕೂಡ 13ನೇ ಪಾಯಿಂಟಿನ 2ನೇ ಪಾಯಿಂಟ್ ಇದು. ಬೇರೆ ಬೇರೆ ಪಾಯಿಂಟ್ಗಳನ್ನು ಗುರುತು ಮಾಡಿದಾರಲ್ಲಿ. 2ನೇ ಸ್ಥಳ 13A 13B. ನಾವು 16A 16B ನೋಡಿದ್ವಲ್ಲ, ಆ ಥರ ಇದು. ಇಲ್ಲಿ ನೋಡಿ, ಆ ವ್ಯಕ್ತಿ ನಿರಂತರವಾಗಿ ಹೇಳ್ತಾನೆ ಇರ್ತಾನೆ. ನೀನು ಯಾವಾಗರೇ ತೋರಿಸಿ ಆ ವ್ಯಕ್ತಿನ. ಕೈ ಆ ಕಡೆ ತೋರಿಸ್ತಾನೆ, ಕೈ ಈ ಕಡೆ ತೋರಿಸ್ತಾನೆ. ಎಲ್ಲ ಕಡೆಗೂ ಕೂಡ ಕಾಣ್ತಿರ್ಬೋದೇನೋ ಮೋಸ್ಟ್ಲಿ ಅವನಿಗೆ. ಎಲ್ಲಿ ನೋಡಿದರಲ್ಲಿ ಶವಗಳು, ಕಳೆಬರಗಳು, ಅಸ್ಥಿಪಂಜರಗಳು ಕಾಣ್ತಿರಬೇಕು. ಯಾಕಂದರೆ ಅವನು ಹೇಳಿದಂಥ ಮಾತುಗಳಿದಾವಲ್ಲ, ಅವೇನಾದರೂ ನಂಬಿಕೆಗೆ ಯೋಗ್ಯವಾದಂಥ ಮಾತುಗಳ. ಅವನು ಹೇಳ್ತಾನೆ 30 ಪಾಯಿಂಟ್ಗಳಲ್ಲಿ ನಾನು 300 ಹೆಣಗಳನ್ನು ಹಾಕಿದ್ದೀನಿ ಅಂತ. ಏನಿದ್ರ ಅರ್ಥ ಹಾಗಾದರೆ? ಒಂದೊಂದು ಪಾಯಿಂಟಲ್ಲಿ 10 ಹೆಣಗಳನ್ನು ಹಾಕಿದ್ನ ಅಂತ 30 ಪಾಯಿಂಟ್ಗಳು 300. ಏನಿದೆ ಅರ್ಥ ಇದು? 13ನೇ ಪಾಯಿಂಟ್ನಲ್ಲಿ ಶೋಧ ನಡೀತಾ ಇದೆ. ಹೇಳ್ತಾನೆ ಇದ್ದಾನೆ. ದೊಡ್ಡ ಗುಂಡಿ ತೆಗೆದಿದ್ದಾರೆ, ವಿಪರೀತ ದೊಡ್ಡದು. ಯಾಕಂದರೆ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರಿಗೆ ಇವನು ಏನೇನು ಹೇಳ್ತಾನೋ ಅದನ್ನು ಮಾಡಿಬಿಡ್ಬೇಕು. ನೋಡೋಣ ಎಲ್ಲಿ ತನಕ ಇವನು ಹೇಳ್ತಾನೋ ಅಲ್ಲಿ ತನಕ ಮಾಡಿ ಒಂದು ಹಂತಕ್ಕೆ ನಿಲ್ಲಿಸ್ಬಿಡ್ಬೇಕು ಆಮೇಲೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಏನು ಕಡಿಮೆ ಹಣದ ಹೊಳೆ ಹರಿತಾ ಇದೆಯಾ ಇದಕ್ಕೆ? SIT ತನಿಖೆಗೆ ಶವದ ರಹಸ್ಯ ಕೆದಕುವಂಥದ್ದೇನು ಅಷ್ಟು ಸುಲಭದ ಮಾತಾ? ಒಂದು ದಿನಕ್ಕೆ 4-5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಅಧಿಕಾರಿಗಳ ಊಟ, ತಿಂಡಿ, ಯಂತ್ರ, ವಿಶ್ರಾಂತಿ, 1-2 ಗುಂಡಿ ಅಗಿಯೋರಿಗೆ ದುಡ್ಡು ಕೊಡಬೇಕು. 1-2 ಅಲ್ಲ, ಆದರೆ ಬೇಕಾದ ಖರ್ಚಾಗಲಿ ಮಾಡೇ ಸರ್ಕಾರ. ಒಂದು ಸರಿ ಎಲ್ಲರೂ ಬಾಯಿ ಮುಚ್ಚಿಬಿಡ್ಬೇಕು, ಎಂಡಾಗ್ಬಿಡ್ಬೇಕಿದು. ಇನ್ನೊಂದು ಸರಿ ಯಾರು ಗುಂಡಿ ಅನ್ನಬಾರ್ದು ನೋಡಿ. ಈ ಗುಂಡಿಗಳನ್ನು ಅಲ್ಲಲ್ಲೇ ಮುಚ್ಚಿಬಿಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಯಾಕಂದರೆ ಈ ಚಂದ್ರನ ಮೇಲಿಂದ ಕಾಣುವಂಥ ಭೂಮಿ ಮೇಲೆ ಏನು ಕಾಣುತ್ತೆ ಅಂತಂದರೆ ಚೀನಾ ಗೋಡೆ ಕಾಣುತ್ತಂತೆ. ಇಲ್ಲಿ ಎಷ್ಟರ ಮಟ್ಟಿಗೆ ಗುಂಡಿಗಳು ತೆಗಿತಾ ಇದ್ದಾರೆ ಅಂದರೆ, ಮುಂದೊಂದು ದಿವಸ ಮೇಲ್ಗಡೆಯಿಂದ ನೋಡಿದ್ರೆ ಭೂಮಿ ಮೇಲೆ ಏನು ಕಾಣುತ್ತೆ ಅಂತಂದರೆ ಧರ್ಮಸ್ಥಳದ ಗುಂಡಿಗಳು ಕಾಣ್ತವೆ ನಂಗೆ ಆಗ್ಬಿಡಬಾರ್ದು. ಗುಂಡಿಗಳನ್ನು ಮುಚ್ಚಿಬಿಡಿ ಅಲ್ಲಲ್ಲಲ್ಲೇ. ಆ ಪಾರ್ಟಿ ಗುಂಡಿ ತೊಡ್ತಾ ಇದ್ದಾರೆ. ಆಳ ಅಗಲ ನೋಡಬೇಕು ಆ ಗುಂಡಿಗಳದ್ದು. ಹಿಂಗಿದೆ ನೋಡಿ ಸ್ಥಿತಿ. ಪ್ರತಿನಿತ್ಯ 5-5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಖರ್ಚಾದರೂ ಸರಿ, ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ತುಂಬ ಒಳ್ಳೆಯ ನಿರ್ಧಾರ ಇದು. ಅದಕ್ಕೆ ನೋಡಿ, ಮುಖ್ಯಮಂತ್ರಿಗಳು ಕೂಡ ನೆನ್ನೆ ಹೇಳಿರುವಂಥ ಮಾತಿದೆಯಲ್ಲ, ಅದು ಇಲ್ಲ ಇದು ಎಲ್ಲೆಲ್ಲಿ ತನಕ ಇವರು ಮಾಡ್ತಾರೆ ಮಾಡಲಿ, ಅವನು ಎಲ್ಲೆಲ್ಲಿ ತೋರಿಸ್ಲಿ. 13ನೇ ಪಾಯಿಂಟಲ್ಲಿ ಹೇಳಿದಕ್ಕಿಂತ ಜಾಸ್ತಿ ಆಗಲ್ಲ, ಜಾಸ್ತಿ ಉದ್ದ ಆಗಿತಾ ಇದ್ದಾರೆ 13ನೇ ಪಾಯಿಂಟಲ್ಲಿ. ಅದಾದಮೇಲೆ ಮುಖ್ಯಮಂತ್ರಿಗಳೊಂದು ಕ್ಲೂ ಕೊಟ್ಟಿದ್ದಾರೆ. ಒಂದು ಹಂತದ ತನಕ ನೋಡಿ ಯಾವುದೂ ಮೂಳೆಗಳು ಸಿಗಲಿಲ್ಲ ಅಂತಂತಂದರೆ ಅಲ್ಲಿಗೆ ಸ್ಟಾಪ್. ಏನು ಬರ್ತಾನೆ ಇದ್ದಾರೆ ಅಪ್ಲಿಕೇಶನ್ಗಳು ಹಿಡ್ಕೊಂಡು. ನಾವು ನೋಡಿದ್ವಿ ಇಷ್ಟು ದಿವಸ ಯಾಕೆ ಸುಮ್ಮನಿದ್ರಿ ಇಷ್ಟು ದಿವಸ? ಯಾವ ಕಾರಣದಿಂದ ಸುಮ್ಮನಿದ್ರಿ? ಹೀಗೆ ಬಂದವ್ರದ್ದೆಲ್ಲರನ್ನೂ ಕೂಡ ಸ್ವೀಕರಿಸಿ ಈ ಮಾಸ್ಕ್ ಮ್ಯಾನ್ ತೋರಿಸ್ತಾ ಇದ್ದಾನಲ್ಲ, ಅವನ ದೃಶ್ಯಗಳನ್ನು ನೀವು ಯಾವಾಗಾದರೂ ತೋರಿಸಿ. ಕೈ ಆ ಕಡೆ ಮಾಡ್ತಿರ್ತಾನೆ, ಕೈ ಈ ಕಡೆ ಮಾಡ್ತಿರ್ತಾನೆ, ಅಲ್ಲೂಗದೆ ಇಲ್ಲೂಗದೆ. ಇದೇ ಕೆಲಸ ಮಾಡಿದ್ದು ನಾವು. ನಂಗಾದರೆ 30 ಪಾಯಿಂಟ್ಗಳಲ್ಲಿ 300 ಅಂತನವನು. ಒಂದೊಂದು ಪಾಯಿಂಟಿಗೆ 10 ಹಣ ಹಾಕಿರಬೇಕು. ಎಲ್ಲಿಂದ ಸಿಕ್ಕುವಷ್ಟು ಹಣಗಳು? ಇವ್ರು ಹೇಳ್ತಿರೋ ರೀತಿ ನೋಡಿದ್ರೆ ಇವನು ಬರೀ ಹುಗಿಯೋದೇ ಕೆಲಸ, ಇನ್ನು ಕೆಲವ್ರದ್ದು ಬರೀ ತೆಗಿಯೋದೇ ಕೆಲಸ ಅಂತ. ಯಾರ್ಯಾರು ಜೀವ ತೆಗೆದ್ರು ಇವನಿಗೆ ಕೊಟ್ಬಿಟ್ರೆಲ್ಲ ಕಾಂಟ್ರಾಕ್ಟನ್ನು. ತಗೊಂಬಂದು ಹಾಕ್ಬಿಡಪ್ಪ ಅತ್ಲಾಗೆ ಅಂತ. ಇದು ಅಧಿಕಾರಿಗಳು ಕೂಡ ಇವನು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಹೇಳ್ದಂಗೆ ನಾವು ಮಾತಂತೀವಲ್ಲ, ಬಾಲ ದೇಹದ ಮಾತು ಕೇಳ್ತಾ ಇದೆಯಾ, ದೇಹ ಬಾಲದ ಮಾತು ಕೇಳ್ತಾ ಇದೆಯಾ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ.
ಬರೀ FSL ತಜ್ಞ ಗಿರೀಶ್ ರಾವ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ರಾವ್ ಈ ತುಂಬ ಕ್ಲಿಷ್ಟ ಸಂಗತಿಗಳನ್ನು ಅತ್ಯಂತ ಸರಳವಾಗಿ ತುಂಬ ಅರ್ಥಾಗವಾಗಿ ಹೇಳುವಂಥ ಒಬ್ಬ ತಜ್ಞರು. ಡಾಕ್ಟರ್, ನೋಡ್ತಾ ಇದ್ದೀವಿ ನಾವು, ನೀವು ದೂರದಲ್ಲಿದ್ದೀರಿ, ನೀವು ಜಮ್ಮುನಲ್ಲಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಅಲ್ಲಿಂದಲೇ ನೀವು ನಮ್ಮ ಜೊತೆ ಮಾತಾಡ್ತಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿರೋದಕ್ಕೆ. 13ನೇ ಪಾಯಿಂಟಲ್ಲಿ ಬಗಿತಾ ಇದ್ದಾರೆ. ಇಲ್ಲಿ ತನಕ ಯಾವುದೂ ಕೂಡ ಪತ್ತೆಯಾಗಿಲ್ಲ. ಅಧಿಕಾರಿಗಳು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವನು ಹೇಳಿದಕ್ಕಿಂತ ಜಾಸ್ತಿ ಆಗಲ್ಲ, ಹೇಳಿದಕ್ಕಿಂತ ಜಾಸ್ತಿ ಉದ್ದ, ಜಾಸ್ತಿ ಆಳ ಅಗಿತಾ ಇದ್ದಾರೆ. ಅಂದರೆ ಸತ್ಯ ಒಂದು ಸರಿ ಬಂದುಬಿಡಲಿ ಹೊರಗಡೆಗೆ ಅಂತ ಈ ರೀತಿ ಅಗಿತಾ ಇದೆಯಲ್ಲ, ಆತ ಯಾವ ಆಧಾರದ ಮೇಲೆ ಒಂದು ಪಾಯಿಂಟ್ ಹೇಳಿದ್ದಾನೆ ಡಾಕ್ಟ್ರೇ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಾನು 30 ಪಾಯಿಂಟ್ಗಳಲ್ಲಿ ನಾನು 300 ಶವಗಳನ್ನು ಹಾಕಿದ್ದೀನಿ ಅಂತ ಹೇಳ್ದ. ಅಂದರೆ ಒಂದೊಂದು ಪಾಯಿಂಟಲ್ಲಿ 10 ಶವಗಳನ್ನು ಹಾಕಿದ್ದೀನಿ ಅನ್ನುವಂಥ ಮಾತು. ಏನು ಹೇಳ್ತೀರಿ ಡಾಕ್ಟ್ರೆ? ನೋಡಿ ರಂಗನಾಥವ್ರೆ, ಈಗ ಫಸ್ಟ್ ನಾವು ಗೋ ವಿತ್ ದ ಬಿಗಿನಿಂಗ್, ಈ ಒಬ್ಬ ಅನಾಮಿಕ ವ್ಯಕ್ತಿಯ ಹೇಳಿಕೆ ಆಧಾರದಲ್ಲಿ SIT ಫಾರ್ಮ್ ಆಗಿದೆ. ನಾವು ಇದನ್ನು ನಮ್ಗೆ ಗಮನಿಸಬೇಕು. ಇದು ಯಾವುದು ಪುಷ್ಪಲತಾ ಅವರ ತಂಗಿ ಕಾಣೆಯಾಗಿದ್ದಾಗ SIT ಫಾರ್ಮ್ ಆಗ್ಲಿಲ್ಲ. ಅನನ್ಯ ಭಟ್ ಕಂಪ್ಲೇಂಟ್ ಕೊಡೋ ಟೈಮಲ್ಲಿ SIT ಫಾರ್ಮ್ ಆಗ್ಲಿಲ್ಲ. ಸೊ ಈ ವ್ಯಕ್ತಿ ಊತಿದ್ದೇನೆ ಅಂತ ಹೇಳಿದ ತಕ್ಷಣ ಒಂದು SIT ಫಾರ್ಮ್ ಮಾಡಿದ್ರು. ಈಗ SIT ಫಾರ್ಮ್ ಮಾಡಿದ್ಮೇಲೆ ಆಯ್ತು, ಒಳ್ಳೆ ಉದ್ದೇಶ ಇದೆ, ಏನೋ 4 ದಿನಕ್ಕೆ ನ್ಯಾಯ ಸಿಗ್ಲಿ ಅಂತ ಎಲ್ಲರೂ ಅನ್ಕೊಂಡಿದ್ರು. ಸೊ ಅದರಿಂದ ಈ ಉತ್ಖನನ ಪ್ರೊಫೆಷನ್ ಇವ್ ಬಂದು ಒಂದು ಪಾಯಿಂಟ್ಸ್ ತೋರಿಸಿದ್ರು. ಬಟ್ ಇದರಲ್ಲಿ ಆಶ್ಚರ್ಯ ಏನಂದ್ರೆ, ಒಂದು ನಾನು ಮೊದಲಿನಿಂದನೂ ಹೇಳ್ತಿದ್ದೆ, ಒಬ್ನೇ ಊಟ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಗಿದೆಲ್ಲ ರುಟೀನ್ ಕೆಲಸ, ನಾವು ಮಾಡ್ತೇವೆ, ನಾವು 4-5 ಜನ ಆದ್ರೂ ಬೇಕು. ಹೌದು. ಸೊ ಇವರ ಜೊತೆಗಾರರು ಎಲ್ಲಿ, ಅವ್ರನ್ನ ಯಾಕೆ ಮುಕ್ಕ ಹಾಕೊಂಡು ಕರ್ಕೊಂಡು ಬಂತು, ಅವರು ಎಲ್ಲರೂ ಸೇರಿದ್ರೆ ಒಳ್ಳೆ ಕರೆಕ್ಟ್ ಪಾಯಿಂಟ್ ಸೇರ್ತಿದ್ರಲ್ಲ ಅಂತ ಒಂದು ಉದ್ದೇಶ. ಹೌದು. ಆಮೇಲೆ ಇವ್ನು ಕರೆಕ್ಟ್ ಹೇಳ್ತಿದಾನೋ ತಪ್ಪು ಹೇಳ್ತಿದಾನೋ, ಇವನ ಉದ್ದೇಶ ಏನು, ಇದು ನ್ಯಾಯ ಕೊಡೋ ಉದ್ದೇಶ ಅಂದ್ರೆ ಅಡ್ಡಿಲ್ಲ, ದಟ್ಸ್ ಅ ವೆರಿ ಗುಡ್. ಸೊ ಅದಿಲ್ಲ. ಆಮೇಲೆ ಈಗ ಉದ್ದೇಶ ಅದು ನೀವು ಹೇಳ್ದಂಗೆ ಡಾಕ್ಟರ್ ಜಿ, ನೀವು ಹೇಳ್ದಂಗೆ ಉದ್ದೇಶದ ಬಗ್ಗೆ ಪ್ರಶ್ನೆಗಳಿದಾವಲ್ಲ, ಆ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ಈಗ ಹೇಳ್ತಾ ಇವೆ. ಯಾಕಂದ್ರೆ ಇಲ್ಲಿ ತನಕ ಆತ ಹೇಳಿರೋದ್ರಲ್ಲಿ 6ನೇ ಪಾಯಿಂಟ್ ಅನ್ನು ಒಂದು ಹೊರತುಪಡಿಸಿದರೆ ಎಲ್ಲೂ ಕೂಡ ಮೂಳೆಗಳು ಸಿಕ್ಕಿಲ್ಲ. ಅದು ಈಗ ಇನ್ನೊಂದು ಏನಂದ್ರೆ ರಂಗನಾಥ್ ಅವ್ರೆ, ಇವ್ರಿಗೆ ಏನು ಬಾಡಿ ಕೊಟ್ಟವ್ರು ಯಾರು ಅಂತ ಇವ್ರಿಗೆ ಗೊತ್ತಿದೆ. ಅವ್ರು ಕೊಟ್ಟಿರೋರ್ನ ಕರ್ಕೊಂಡ್ ಬಂದು ಇಲ್ಲಿ ಯಾವ ಬಾಡಿ ಇದು ಪಂಚಾಯತ್ಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಬಾಡಿನ, ಪೊಲೀಸರ ಹತ್ರ ರಿಜಿಸ್ಟರ್ ಆಗಿದೆ ಬಾಡಿನ, ಅದು ಗೊತ್ತಾಗುತ್ತೆ. ಆ ಪ್ರಯತ್ನನೂ ಇಲ್ಲ. ಅವ್ರು ಕರ್ಕೊಂಡ್ಬಂದು ಇವ್ರು ಇಬ್ರು ಸೇರ್ಕೊಂಡು, ಇವ್ರು 3-4 ಜನ ಸೇರ್ಕೊಂಡು ಪಾಯಿಂಟ್ ತೋರಿಸಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು. ಬಟ್ ಅದನ್ನ ಯಾಕೆ SIT ಮಾಡ್ತಿಲ್ಲ ಅದು ಗೊತ್ತಿಲ್ಲ. ಒಂದು ಇದೆಲ್ಲ ಆದ್ಮೇಲೆ ಇವ್ರು ತೋರಿಸಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಸಿಕ್ಲಿಲ್ಲ ಮೂಳೆ. ಸೊ ಮೂಲ ಉದ್ದೇಶ ಇವ್ರು ತೋರಿಸ್ತೀನಿ ಅಂತ ಇದ್ಮೇಲೆ ಸಿಗದೆ ಇದ್ಮೇಲೆ SIT ಕ್ಲೋಸ್ ಮಾಡ್ಬೇಕಷ್ಟೇ, ಇಲ್ವಾ? ಹೌದು, ಕರೆಕ್ಟ್ ಕರೆಕ್ಟ್. ಆಮೇಲೆ ಎಲ್ಲದಕ್ಕಿಂತ ಪ್ರಶ್ನೆ, ಈಗ ಏನ್ ನಡೀತಾ ಇದೆ ಟಿವಿನಲ್ಲಿ ತೋರಿಸ್ತಾ ಇದ್ರಿ, ಒಂದು JCB ತಂದು ಇದೆಲ್ಲ ಇಟಾಚಿ ತಂದು ಇಷ್ಟೆಲ್ಲ ಮಣ್ಣು ಅಗಿತಾ ಇರೋದು ನೋಡಿದ್ರೆ ಇದಕ್ಕೆ ಎಕ್ಸುಮೇಷನ್ ಅನ್ನೋದಿಲ್ಲ, ಎಕ್ಸ್ಕವೇಷನ್ ಅಂತೀವಿ. ಕರೆಕ್ಟ್. ಇದು ನೀವು ಲಾಸ್ಟ್ ಟೈಮ್ ಕೂಡ ಡಾಕ್ಟ್ರೆ ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರಿ, ಎಷ್ಟರ ಮಟ್ಟಿಗೆ ಅಂದರೆ ಒಂದು ಶವವನ್ನು ತೆಗಿಲಿಕ್ಕೆ ಒಂದು ಪ್ರಕ್ರಿಯೆ ಇದೆ ಅಂತ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಅದ್ರ ಒಂದು ಚೂರು ಕೂಡ ಅದಕ್ಕೆ ಹಾನಿ ಆಗಬಾರ್ದು, ಘಾಸಿ ಆಗಬಾರ್ದು. ಸೊ ಆ ರೀತಿ ಅಂಗಗಳು ಕೆಲವೊಂದು ಕರಗಿಬಿಡ್ತವೆ, ಕೆಲವೊಂದು ಜಾಯಿಂಟ್ಗಳೆಲ್ಲ ಹುಷಾರ ತೆಗಿಬೇಕು ಅಂತ. ಇದು ನೀವು ಹೇಳ್ದಂಗೆ ಇದೇನು ಅಂತಂದ್ರೆ ಇದು ಭಯಂಕರ ಉತ್ಖನನ. ಇದು ಹೌದು, ಅಲ್ಲ ಇದು ಉತ್ಖನನ ಅಲ್ಲ, ಅಲ್ಲೇ ಅಲ್ಲ, ಇದಕ್ಕೆ ವಿ ಕಾಲ್ ಇಟ್ ಆಸ್ ಎಕ್ಸ್ಕವೇಷನ್. ಹೌದು ಹೌದು. ನಾಟ್ ಎಕ್ಸುಮೇಷನ್ ಇಸ್ ಅ ಸೈಂಟಿಫಿಕ್ ಪ್ರೋಸೆಸ್. ಅದಕ್ಕೆ ಬಳಕೆ ಆಗಿರ್ತಕ್ಕಂಥ ವಸ್ತುಗಳೇ ಬೇರೆ. ಸೊ ಇದನ್ನ ನೋಡಿ ಅದಕ್ಕೆ ಇವರು ಎವಿಡೆನ್ಸ್ ತಕೊಳ್ಳಿಕ್ಕೆ ಮಾಡ್ತಾ ಇರೋ ಪ್ರಯತ್ನ ಎಲ್ಲ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಮಾಡ್ತಾ ಇರೋ ಪ್ರಯತ್ನ ತರ ಕಾಣಿಸ್ತಾ ಇದೆ. ಇಲ್ಲ, ಹಂಗೇಳೋದು ಕೂಡ ತಪ್ಪಾಗುತ್ತೆ ಡಾಕ್ಟ್ರೆ, ಹಂಗೇಳೋದು ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಈಗ ನನಗನ್ಸುತ್ತೆ, ಈಗ GPRನ ಬಳಸಿ ಇದೆಲ್ಲ ಮಾಡಿದ್ರಲ್ಲ, ಮಾಡಾದ್ಮೇಲೆ ಅಲ್ಲಿ ಏನೂ ಕಾಣಿಸಿಲ್ಲ. ಆದರೆ ಇವನು ಬಿಡ್ತಾ ಇಲ್ಲ, ಇಲ್ಲ ಇನ್ನಷ್ಟಾಗಿರಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಏನೂ ಇಲ್ಲ ಅಂತ. ಆ ಧೈರ್ಯದ ಮೇಲೆನೆ ಮಣ್ಣನ್ನು ಬಗದ್ ಹಾಕ್ತಾ ಇದ್ದಾರೆ. ನೋಡಪ್ಪ ಏನಾದ್ರು ಕಾಣುತ್ತಾ ಅಂತ ಹೇಳಿ ಅಂತ. ಅದೇ ಎರಡು ಹೇಳ್ತೀನಿ, ಯಾಕೆ ಎವಿಡೆನ್ಸ್ ಡಿಸ್ಟ್ರಾಯ್ ಆಗಕ್ ಮಾಡ್ತಿದ್ದಾರೆ ಅಂತ. ಈ ಕಾರಣ ಏನಂದ್ರೆ 25-30 ವರ್ಷಗಳ ನಂತರ ದ ಫ್ರೆಜಿಲಿಟಿ ಆಫ್ ದ ಬೋನ್ಸ್, ಅದರಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಅಂಶ ಎಲ್ಲ, ಮಿನರಲ್ ಅಂಶ ಬಿಟ್ಟು ಪ್ರೋಟೀನ್ ಅಂಶ ಎಲ್ಲ ನಾಶ ಆಗುತ್ತೆ ಬಿಕಾಸ್ ಆಫ್ ದ ಕಂಟಿನ್ಯೂಸ್ ಡಿಕಂಪೋಸಿಷನ್. ಬೋನ್ ವಿಲ್ ಬಿಕಮ್ ಫ್ರಜೈಲ್. ಈ ತರ ಮಣ್ಣಿನ ಎನಿ ಮ್ಯಾನಿಪುಲೇಷನ್ ಅದನ್ನ ಪುಡಿ ಮಾಡತ್ತೆ.
ಅದರಿಂದ ಏನಾಗುತ್ತೆ, ಎವಿಡೆನ್ಸ್ ಡಿಸ್ಟ್ರಾಯ್ ಆಗತ್ತೆ. ಆ ಉದ್ದೇಶದಿಂದ ಹೇಳಿದೆ. ಓಕೆ ಓಕೆ. ಈಗ ಡಾಕ್ಟರ್ ಜಿ ಅದನ್ನೇ ಕೇಳ್ತಾ ಇದ್ದೆ ಈಗ ಡಾಕ್ಟ್ರೆ, ಈಗ ಮುಂದೆ ಸಿಗುವಂಥದ್ದು ಒಂದು ಕಡೆಗೆ ಇರಲಿ, ಇನ್ನೊಂದು ಕಡೆಗೆ 6ನೇ ಪಾಯಿಂಟಲ್ಲಿ ಸಿಕ್ಕಿರುವಂಥ ಮೂಳೆಗಳಿದಾವಲ್ಲ, ಅದರಿಂದಲೂ ಕೂಡ ಸತ್ಯವನ್ನು ಹೊರಗಡೆ ತೆಗಿಯೋಕ್ಕಾಗಲ್ಲ ಅಂತ. ಇಲ್ಲ, ಈಗ ಒಂದೇನಂದ್ರೆ ಈ ತರ ಎಕ್ಸ್ಕವೇಷನ್ ನೋಡಿ, ಈ ತರ ಹೆವಿ ಆಬ್ಜೆಕ್ಟ್ಸ್ ಅಲ್ಲ, ಇಟಾಚಿ ಇದೆಲ್ಲ. ಸೊ ಇದನ್ನ ಈ ತರ ರಫ್ ಮ್ಯಾನಿಪುಲೇಷನ್ಸ್ ಇದೆ ನೋಡಿ, ಆ ಪ್ರೆಷರ್ಗೆ ಈ ಮೂಳೆ 25-30 ವರ್ಷ ಆದ್ಮೇಲೆ ಫ್ರೆಜೈಲ್ ಆಗುತ್ತೆ, ಅಂದ್ರೆ ತುಂಬಾ ಬೇಗ ಮುರಿದೋಗುತ್ತೆ. ಸೊ ಅಂತದ್ ಏನಾದ್ರೂ ಮೂಳೆಗಳು ಇದ್ರೂನು ಇಲ್ಲ ಕೆಳಗೋಗುತ್ತೆ, ಇಲ್ಲ ಮುರಿದೋಗುತ್ತೆ. ಮುರಿದೋದಾಗ ಇವ್ರ ಮೇಲ್ ತಕೊಂಡಾಗ ಅದ್ರ ಎವಿಡೆನ್ಸ್ ಹೋಗುತ್ತೆ ನೋಡಿ. ಅಲ್ಲ ಡಾಕ್ಟ್ರೆ, ಈಗ ಅದಕ್ಕೆ ಈ ತರ ಇದೆ, ಅದಕ್ಕೆ ಎಕ್ಸುಮೇಷನ್ ಇಸ್ ಸೈಂಟಿಫಿಕ್ ಪ್ರೋಸೆಸ್ ಅಂತ ನಾನು ಮೊದಲು ಹೇಳಿದೆ. ಇಲ್ಲ ಡಾಕ್ಟ್ರೆ, ಈಗ ಡಾಕ್ಟ್ರೆ ಮತ್ತೊಂದು ಸರಿ ನಾನು ನಿಮ್ಮ ಗಮನ ತರ್ತಾ ಇದ್ದೀನಿ ನೋಡಿ. ಯಂತ್ರಗಳ ಮುಖಾಂತರ ಈಗ ಎಲ್ಲವನ್ನೂ ಕೂಡ ನೋಡಲಾಗಿದೆ, ಏನೇನು ಎಷ್ಟಿದೆ ಅಂತ. ಅಲ್ಲಿ ಏನೂ ಇಲ್ಲ ಡಾಕ್ಟ್ರೆ. ಆದರೆ SIT ಅಧಿಕಾರಿಗಳು ಒಂಥರ ಈ ಸಂಕಟದಲ್ಲಿದ್ದಾರೆ, ಸಂದಿಗ್ಧ ಸ್ಥಿತಿನಲ್ಲಿದ್ದಾರೆ ಅವರು. ಏನು ಅಂದರೆ ಇವನು ಅಲ್ಲಿ ತೆಗಿರಿ ಅಂತ ಹೇಳ್ತಾನೆ ಇದ್ದಾನೆ, ಅಲ್ಲಿ ಏನೂ ಇಲ್ಲ, ಅವ್ರಿಗೆ ಗೊತ್ತಿದೆ. ಅದೆಲ್ಲವನ್ನೂ ಕೂಡ ಪರಿಶೀಲಿಸಿ ಅವರು ಕೊನೆಗೆ ಈ ಮಷಿನ್ ತರಿಸಿದ್ದು. ಮೊದಲು ಇವನು ಹೇಳೋವಂಥ ಆಕಾರದಲ್ಲಿ ಡಾಕ್ಟ್ರೆ ಈ ರೀತಿ ಜನಗಳನ್ನು ಬಳಸಿ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ತೀರಾ 18 ಅಡಿ ಹೋಗಿದೆ ಡಾಕ್ಟ್ರೆ. ಇನ್ನೆಷ್ಟು ಕೆಳಗಡೆಗೆ ಅವನು ಶವಗಳನ್ನು ಹಾಕ್ಲಿಕ್ಕೆ ಸಾಧ್ಯ? ಯಾವ್ದಾದ್ರು ಒಬ್ಬ ಮನುಷ್ಯ 18 ಅಡಿ ಒಳಗಡೆ ಹೋಗಿ ಶವಗಳನ್ನು ಹಾಕಕ್ಕೆ ಸಾಧ್ಯನಾ? ಆಗೋದಿಲ್ಲ. ಮತ್ತೆ ಆಗೋದಿಲ್ಲ. ನೋಡಿ, ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಬೆಂಗಳೂರಲ್ಲೇ ನಾನೇ 100-150 ಶವ ನಾನೇ ಊಟ ಹಾಕ್ಸಿದೀನಿ. ಸೊ ಈಗ ಇದು ರೂಟೀನ್ ನಮಗೆ ಕೆಲಸ. ಇದೇನಿರುತ್ತೆ ಅಂದ್ರೆ ನಮ್ಮ ಅಟೆಂಡರ್ಗಳು ಅಷ್ಟೇ 4-5 ಜನ ಸೇರ್ಬಿಟ್ಟೆ ಮಾಡ್ತಾ ಇದ್ದಿದ್ದು. ಆಮೇಲೆ ನಾವು ಹೇಳ್ತಿದ್ವಿ 5-6 ಅಡಿ ಅಗಿರಿ ಅಂತ, ಆಗ್ತಾ ಇರ್ಲಿಲ್ಲ ಅವ್ರ ಕೈಲಿ. ಅವಾಗ JCB ತರಿಸಿ ನಾವು ಎಷ್ಟು ಮಾಡಿದ್ರು ಅದನ್ನ ಮುಚ್ಚಕ್ಕೆ ಇಷ್ಟೊಂದು ಕಠಿಣ ಕೆಲಸ. ಪೊಲೀಸ್ ಅವ್ರಿಗೂ ತುಂಬಾ ತೊಂದರೆ ಆಗ್ತಿತ್ತು. ಬಟ್ 5 ಅಡಿ ಮೇಲೆ ನಾವು ತಕೊಳ್ಳಿಕ್ ಆಗ್ತಾನೆ ಇರಲಿಲ್ಲ. ಅಂತದ್ರಲ್ಲಿ ಇವರು 10 ಅಡಿ 15 ಅಡಿ ಇಡೀ ಇದು ಯಾರಿಗೂ ಕೆಲಸ ಗೊತ್ತಿಲ್ದಿರೋರ ಹತ್ರ ಇದಾಗಿದೆ ಬಂತು. ಬಿಕಾಸ್ ದಿಸ್ ಇಸ್ ರೂಟೀನ್ ವರ್ಕ್ ಫಾರ್ ಅಸ್. ನೋಬಡಿ ವಿಲ್ ಡೂ. ಇಷ್ಟು ಎಲ್ಲ ಯಾರೋ ಆಗೋದು. ಆಮೇಲೆ ಒಬ್ಬನೇ ಸಾಧ್ಯನೇ ಇಲ್ಲ. ಅನುಯಾಯಿಗಳು ಯಾರು, ಅವ್ರೇನ್ ಹೇಳ್ತಾರೆ, ಹೇಳ್ತಾರ ಸರಿನಾ ತಪ್ಪ ಇದೆಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಉದ್ದೇಶ ಏನು? ಕರೆಕ್ಟ್. So all these things are very ನೋಡಿ ರಂಗನಾಥ್, one thing ಹೇಳ್ತೀನಿ, anybody comes like this, the investigating office should have a strategy and planning. ನಿಜ. ಆ ಸ್ಟ್ರಾಟಜಿ ಪ್ಲಾನಿಂಗ್ ಆಧಾರದ ಮೇಲೆ they should execute, not the guiding. ಇವನ ಆಧಾರದ ಮೇಲೆನೆ ನಾವು ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ. because there are lot many things involved. Exhumation is just 20% of the investigation. ಬಾಕಿ 80% ಭಾಗ ಎಕ್ಸುಮೇಷನ್ ಅಲ್ದಲ್ಲೇ ಬೇರೆ ತನಿಖೆಗೆ ಮಾಡ್ಬೇಕಾಗತ್ತೆ. ಅದಕ್ಕೆ ಏನೂ ಇಲ್ಲ ಇವ್ರ ಹತ್ರ. ಈಗ ಏನ್ ಮಾಡ್ಬೇಕು ಅಂತೀರಿ ಡಾಕ್ಟರ್ ತಾವು? ನಥಿಂಗ್. ಡಾಕ್ಟರ್ ತಾವು ಏನ್ ಮಾಡ್ಬೋದು ಅಂತೀರಿ? ಅದೇ ಈಗ ನಾನು ಮೊದಲೇ ಹೇಳಿದಾಗೆ, ಈಗಿನ ಪರಿಸ್ಥಿತಿನಲ್ಲಿ when it is not available, it's better to wind up. or second option they have is, ಅವ್ರು ಪದ್ಮಲತಾ ಅಂತ ಏನ್ ಹೇಳ್ತಿದ್ದಾರೆ ಅವ್ರು. ಒಂದ್ ನಿಮಿಷ ಡಾಕ್ಟರ್ ಜಿ ನೀವು ಹಂಗೆ ಇರಿ.